ರಸಾಯನಶಾಸ್ತ್ರದ ಪಿತಾಮಹ ಮತ್ತು ಆಧುನಿಕ ರಸಾಯನಶಾಸ್ತ್ರದ ಪಿತಾಮಹರ ಬಗ್ಗೆ ಸಂಕ್ಷಿಪ್ತ ಪರಿಚಯ. ವೈಜ್ಞಾನಿಕ ಅನ್ವೇಷಣೆಯ ತಾಯಿಯಾಗಿರುವ ವಿಜ್ಞಾನವು ತನ್ನ ಒಡಲಲ್ಲಿ ಅನೇಕ ವಿಭಾಗಗಳನ್ನು ಒಳಗೊಂಡಿದೆ. ಅದರಲ್ಲಿ ಮಹತ್ತರವಾದ ವಿಭಾಗ ಈ ರಸಾಯನಶಾಸ್ತ್ರ. ಇಂಗ್ಲಿಷ್ನಲ್ಲಿ ಇದನ್ನು ಕೆಮಿಸ್ಟ್ರಿ ಅಂತ ಕರೆಯುತ್ತಾರೆ. ಕಾನ್ಸೆಪ್ಟ್ಸ್ ಆಫ್ ಕೆಮಿಸ್ಟ್ರಿ. ರಸಾಯನಶಾಸ್ತ್ರವು ಮೂಲ ವಿಜ್ಞಾನದ ವಿಭಾಗವಾಗಿದ್ದು, ವಸ್ತುವಿನ ಸಂರಚನೆ, ವಸ್ತುವಿನ ವರ್ತನೆ, ವಸ್ತುವಿನ ಆಕಾರ, ವಸ್ತುವಿನ ಗುಣಲಕ್ಷಣಗಳು ಹಾಗೂ ವಸ್ತುವಿನಲ್ಲಿ ರಾಸಾಯನಿಕ ಕ್ರಿಯೆಗಳಿಂದಾಗುವ ಬದಲಾವಣೆ ಬಗ್ಗೆ ಅಧ್ಯಯನ ಮಾಡುವುದನ್ನೇ ರಸಾಯನಶಾಸ್ತ್ರ ಎನ್ನುತ್ತಾರೆ. ರಸಾಯನಶಾಸ್ತ್ರದ ಪಿತಾಮಹ ಪರ್ಷಿಯಾ ದೇಶದ ಅಬೂ ಮೊಸಾ ಜೆಬಿರ್ ಇಬ್ನ್ ಹಯ್ಯಾನ್ ರವರನ್ನು ರಸಾಯನಶಾಸ್ತ್ರದ ಪಿತಾಮಹ ಎಂದು ಕರೆಯುತ್ತಾರೆ. ಇವರು ಆಲ್ಕಿಮಿಗೆ ಅಪಾರ ಕೊಡುಗೆ ನೀಡಿದ್ದಾರೆ. ರಾಸಾಯನಿಕ ಪ್ರಯೋಗಾಲಯದಲ್ಲಿ ಉಪಕರಣಗಳ ಬಳಕೆ ಬಗ್ಗೆ ಪರಿಚಯಿಸಿದರು ಮತ್ತು ಅನೇಕ ರಾಸಾಯನಿಕ ಪ್ರಯೋಗಗಳನ್ನು ನಡೆಸಿದ್ದರು. ಇವರು ಕಿತಾಬ್ ಅಲ್ ಕಿಮಿಯಾ ಗ್ರಂಥವನ್ನು ಬರೆದಿದ್ದಾರೆ. ಪ್ರಾಚೀನ ಕಾಲದಲ್ಲಿ ರಸಾಯನಶಾಸ್ತ್ರ. ಆಲ್ಕೆಮಿ ಪ್ರಾಚೀನ ಕಾಲದಲ್ಲಿ ಮೆಸೊಪೊಟೇಮಿಯಾ, ಪ್ರಾಚೀನ ಈಜಿಪ್ಟ್, ಪರ್ಷಿಯಾ, ಭಾರತ, ಜಪಾನ್ಗಳಲ್ಲಿ ಬಳಸುತ್ತಿದ್ದು ರಸಾಯನಶಾಸ್ತ್ರಕ್ಕೆ ಆಲ್ಕೆಮಿ ಎನ್ನುವರು. ಆಲ್ಕೆಮಿಯಿಂದ ಪ್ರಸ್ತುತವಾಗಿ ರಸಾಯನಶಾಸ್ತ್ರ ವಿಕಾಸವಾಗಿದೆ ಮತ್ತು ಅನೇಕ ಶಾಖೆಗಳಾಗಿ ಜಗತ್ತಿನಾದ್ಯಂತ ಅಧ್ಯಯನ ವಿಷಯವಾಗಿ ರೂಪುಗೊಂಡಿದೆ. ಆಧುನಿಕ ರಸಾಯನಶಾಸ್ತ್ರದ ಪಿತಾಮಹ. ಇನ್ ನೇಚರ್ ನಥಿಂಗ್ ಈಸ್ ಕ್ರಿಯೇಟೆಡ್, ನಥಿಂಗ್ ಈಸ್ ಲಾಸ್ಟ್, ಎವ್ರಿಥಿಂಗ್ ಈಸ್ ಚೇಂಜಸ್. ಆಂಟೋನಿ ಲೆವೋಸಿಯರ್. ಫ್ರಾನ್ಸ್ ವಿಜ್ಞಾನಿ ಆಂಟೋನಿ ಲೆವೋಸಿಯರ್ ಇವರನ್ನು ಆಧುನಿಕ ರಸಾಯನಶಾಸ್ತ್ರದ ಪಿತಾಮಹ ಎನ್ನುವರು. ಇವರು ರಸಾಯನಶಾಸ್ತ್ರದ ಮೊದಲ ಪಠ್ಯಪುಸ್ತಕವಾದ ಎಲಿಮೆಂಟರಿ ಟ್ರೀಟೈಸ್ ಆಫ್ ಕೆಮಿಸ್ಟ್ರಿ ಅನ್ನು ಬರೆದರು. ಧನ್ಯವಾದಗಳು.